ಸೊ ಕೆಲವ್ರಿಗೆ ಏನಾಗುತ್ತೆ, ಒಂದು ಶಕ್ತಿ ಬರ್ತದೆ ನೋಡಿ. ಹೇಳ್ತಾರೆ ಅವರು ಏನಂತ ಕೇಳ್ತಾರೆ, ಕೆಲವರು ಮೈ ಮೇಲೆ ದೇವ್ರು ಬಂದಾಗ ಫಸ್ಟು ಕೆಲವರು ಮಾತಾಡ್ತಾರೆ, ಅದು ಪಟ್ಟ ಕೂತ್ಕೊಳ್ತೋ ಮಾತಾಡ್ತಾರೆ. ಆ ಸಮಯದಲ್ಲಿ ಮಾತ್ರ ಅವರು ಕಣ್ಣನ್ನು ಮುಚ್ಕೊಂಡಿರ್ತಾರೆ, ಕಣ್ಣನ್ನು ಮುಚ್ಚಿ ತಲೆ ಕೂದಲೆಲ್ಲ ಕೆದರಿ ಕೂತಿರ್ತಾರೆ. ಹೆಣ್ಮಕ್ಳು ಇರ್ಬೋದು, ಗಂಡು ಮಕ್ಳು ಇರ್ಬೋದು, ಎರಡರೂ ದೈವ ಬರುತ್ತೆ. ಕೂತಾಗ ಅವರು ಮೈಗೆ ತೂಗ್ತಾ ಇರ್ತಾರೆ. ಕೆಲವು ಸಮಯ ಮೊದಲು ಮಾಡಿ ಮೈಯೆಲ್ಲ ಮರಗಟ್ಟೆ ಆಮೇಲೆ ಅವರು ನಾರ್ಮಲ್ ಕೂತಿರ್ತಾರೆ. ಅವ್ರು ಎಲ್ಲಿ ತನಕ ಕೂತಿರ್ತಾರೆ ಅಂದರೆ, ಆ ವಾಗ್ದಾನ ಕೆಲವು ಸಮಯ ಮಾತ್ರ ಅವರು ಒಬ್ಬೊಬ್ಬರು ಕರಿತಾ ಇರ್ತಾರೆ, ನಿನಗೆ ಏನು ಬೇಕು ಅಂತ. ಕೆಲವರು ಹೇಳ್ತಾರೆ, ಅವರು ಹೇಳುವ ಕೆಲವು ಕ್ಷೇತ್ರಗಳ ಹೆಸರು ಹೇಳೋದು ಬೇಡ, ಆದರೆ ಆ ಕ್ಷೇತ್ರಗಳಲ್ಲಿ ಅವರನ್ನು ಯಾರು ಇಂಥ ಕಾರ್ಯಕ್ಕೋಸ್ಕರ ಬಂದಿದ್ದಾರೋ ಅವರನ್ನು ಆ ಕಾರ್ಯವನ್ನು ಹೇಳಿ ಕರೆದು ಅವ್ರಿಗೆ ವಾಗ್ದಾನ ಕೊಡ್ತಾರೆ. ನಾನು ಕೇಳ್ಪಟ್ಟಿದ್ದೇನೆ ಇದನ್ನು. ಕೆಲವರು ಅವರನ್ನ ಇಂಥದಕ್ಕೋಸ್ಕರ ಬಂದಿದ್ದೆ ನೀನು ಹೀಗಾಗತ್ತೆ ಅಂತ ಹೇಳ್ತಾರೆ. ಬಟ್ ಇನ್ನು ಕೆಲವರು ಅದನ್ನೇ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ, ಅದನ್ನು ಅದ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ. ಯಾಕಂದ್ರೆ ನಾನು ದೈವಿಕವಾಗಿ ಮಾತಾಡೋದ್ರಿಂದ ನಾನು ಬಿಸ್ನೆಸ್ ಬಗ್ಗೆ ಮಾತಾಡೋಂಗಿಲ್ಲ. ಇರಬಹುದು, ಆದ್ರೆ ನಾನು ಅವ್ರನ್ನ ಫೋಕಸ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವ್ರದ್ದು ಡಾಕ್ಯುಮೆಂಟ್ಸ್ ನನ್ನ ಹತ್ರ ಏನೂ ಇಲ್ಲ. ಯಾಕಂದ್ರೆ ಅವರು ಸುಳ್ಳು ಅನ್ನೋಕೆ ನಂಗೆ ಡಾಕ್ಯುಮೆಂಟ್ಸ್ ಇಲ್ಲ, ಆದ್ರೆ ಇವ್ರು ಸತ್ಯ ಅನ್ನೋಕೆ ನನ್ನ ಡಾಕ್ಯುಮೆಂಟ್ಸ್. ಯಾಕಂತ ಹೇಳಿದ್ರೆ ಇದೇ ದೆವ್ವ ಮೈ ಮೇಲೆ ಬಂದಿದೆ, ನಾನು ಬಿಡಿಸ್ತೀನಿ ಅಂತ ಪಾಪ ಒಬ್ಬ ಹೆಣ್ಮಗಳಿಗೆ ಹೊಡೆದು ಸತ್ತಿರೋದು ಸಾಯಿಸಿರೋದು. ಹೌದೌದು, ಯಾರೋ ಹೆಣ್ಮಕ್ಳು ಡೋಂಗಿ ಅನ್ಬೇಕು. ನಿಜ. ಓಕೆ, ಮಾತಾಡ್ತೀನಿ. ಒಬ್ರು ಕಾಲರ್ ಇದ್ರೆ ಮಾತಾಡ್ಸೋಣ. ನವೀನ್ ಅಂತ. ನಮಸ್ತೆ ನವೀನ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ಕಾರ. ಓಕೆ, ಸಾಧ್ಯ ಆಗ್ತಿಲ್ಲ. ಈಗ ಒಂದು ಕೆಲವು ಪದಗಳು ಹೇಳ್ತಾ ಹೋಗ್ತಾರೆ ಅಲ್ಲಿ ಶ್ರೀಚಕ್ರ ಪೂಜೆ ಮಾಡುವಾಗ. ಏನಂತ, ಕಾಮ ಆಕರ್ಷಣಿ, ಬುದ್ಧಿ ಆಕರ್ಷಣಿ, ಅಹಂಕಾರ ಆಕರ್ಷಣಿ, ಶಬ್ದ ಆಕರ್ಷಣಿ, ಸ್ಪರ್ಶ ಆಕರ್ಷಣಿ, ಹೀಗೆ ಹೇಳ್ತಾರೆ ಮೈ ತೂಗುತ್ತದೆ. ಅದು ಯಾರು ಬೇಕೋ ಮಾಡ್ಬೋದು. ಈ ಶ್ರೀಚಕ್ರವನ್ನು ಗುರು ಉಪದೇಶ ತಗೊಂಡು ನೀವು ಯಾರೆಲ್ಲ ಶ್ರೀಚಕ್ರ ಆರಾಧನೆ ಮಾಡ್ತಾ ಇದ್ರು ಅವ್ರಿಗೆಲ್ಲ ಮೈ ತೂಗುತ್ತೆ. ಎಲ್ಲಿ ತನಕ ತೂಗುತ್ತೆ? ನಮ್ಮ ದೇಹ ಈಗ ನೋಡಿ, ಕೆಲವರು ಏನು ಮಾಡ್ತಾರೆ, ಜಪ ಮಾಡು ಅಂತ ಹೇಳ್ತೀವಿ. ಈಗ ಓಂ ಗುರುವೇ ನಮಃ ಅಥವಾ ಓಂ ವರಾಹೇ ನಮಃ ಅಂತ ಏನಾದ್ರು ಹೇಳಿದ್ರೆ, ಅದು ಹೇಳ್ತಾ ಕೆಲವು ಸಮಯ ಮಾತ್ರ ಅದನ್ನ ಹೇಳ್ತಾ ಇರ್ತಾರೆ. ಆಮೇಲೆ ತುಟಿ ನಿಂತೋಗುತ್ತೆ. ಅದು ಮೊದಲು ಶಬ್ದ ನಿಂತೋಗುತ್ತೆ, ತುಟಿ ಹೋಗುತ್ತೆ, ನಿಶಬ್ದವಾಗ್ಬಿಡುತ್ತೆ. ಆ ನಿಶಬ್ದ ಆದಾಗ ನೀವು ಇನ್ನೊಂದ್ಸಲ ಕರೆಕ್ಟ್ ಆಗಿ ದೇವರನ್ನ ಒಲಿಸ್ಕೊಳ್ಳೋಕೆ ಹಿಂದೆ ವರ್ಷಾನುಗಟ್ಲೆ ಜಪ ತಪ ಮಾಡ್ಬೇಕಿತ್ತು, ಮಡಿ ಮೈಲ್ಗೆ ಅಂತ ಅನುಸರಿಸ್ತಾ ಇದ್ರು. ಈಗಿನ ಕಲಿಯುಗದ ಬರುತ್ತೆ ಅನ್ನೋ ವಾದ ಕೂಡ ಇದೆ. ದೇವರನ್ನು ಒಲಿಸ್ಕೊಳ್ಳೋಕೆ ತಪಸ್ ಮಾಡ್ಬೇಕಾಗಿಲ್ಲ. ನನಗೆ ಕಾಮ್ಯ ಅಂತ ನನಗೆ ಏನು ಬೇಕೋ ಅದನ್ನ ಪಡ್ಕೊಳ್ಳೋಕ್ಕೋಸ್ಕರ ತಪಸ್ ಮಾಡ್ಬೇಕೇ ವಿನಃ ದೇವ್ರನ್ನ ಹೊಲಿಸ್ಕೋಬೇಕಾದ್ರೆ ನಾವೇ ತಪಸ್ ಮಾಡ್ಬೇಕಂತ ಏನಿಲ್ಲ. ದೇವರು ಶರಣಾಗತಿ ಆದರೂ ಸಾಕು ಅಂತ. ಈಗ ವೆಂಕಟೇಶ್ವರನ ಒಂದು ಹಸ್ತದಲ್ಲಿ ಬರೆದಿದ್ದಾರಲ್ಲಿ ಏನಂತ ಅಂದರೆ, ನೀನು ಪ್ರಪಂಚದಲ್ಲಿರ್ತಕ್ಕಂಥ ಈ ಪಂಚಭೂತಗಳಿರ್ತಕ್ಕಂಥ ನನಗೇನು ಕೊಡಬೇಕಾಗಿಲ್ಲ, ಈ ಪಾದಕ್ಕೆ ಶರಣಾಗತಿ ಆದರೆ ನಿನಗೆ ಮೋಕ್ಷ ಅಂತ ವೆಂಕಟೇಶ್ವರನ ಕೈಯಲ್ಲಿ ತಿರುಪತಿ ಹೆಂಗ್ ತಪ್ಪಾಗಿ ತಿಳಿಸ್ತಿದ್ರೆ ಗೊತ್ತಾ? ಅಂದ್ರೆ ವಿಷ್ಣು ಅಥವಾ ತಿರುಪತಿ ಕೊಡುವಂತದೆಲ್ಲ ಬರೀ ಕೊಡು ಅಂತ ಕೇಳೋಂಗೆ ಅಂತ ಬದಲಾಯಿಸ್ಬಿಟ್ಟಿದ್ದಾರೆ. ಅಲ್ಲ, ನಿಮ್ ಗಮನಕ್ಕೂ ಅದು ಬಂದಿರುತ್ತೆ. ಆ ರೀತಿಯಾಗಿ ಈ ಕೈಯ ಅರ್ಥ ಏನು ಅಂದ್ರೆ, ಇಲ್ಲಿ ಶರಣಾಗತಿ ಶ್ರೀಮಂತ ದೇವಸ್ಥಾನ, ಶ್ರೀಮಂತ ದೇವರು ಕೂಡ ಹೌದು, ಬಟ್ ಅವನು ಯಾವಾಗ್ಲೂ ಕೂಡ ಕೊಡೋದಲ್ಲ, ಇಸ್ಕೊಳ್ಳೋ ಕೈಯ ಒಂದು ಶರಣಾಗತಿ ಆಗು ಅಂತಾರೆ. ನೀನು ಶರಣಾಗತಿ ಆಗು ಅಲ್ಲಿ ಬರೆದಿದ್ದಾರೆ ಶ್ಲೋಕ ಕೈಯಲ್ಲಿ. ನೀನು ಶರಣಾಗತಿ ಆದ್ರೆ ನಿನ್ನ ಮೋಕ್ಷ ಸಿಗುತ್ತೆ. ನೀನು ಏನು ಕೊಡಬೇಕಾಗಿಲ್ಲ, ಚಿನ್ನ ಬಂಗಾರ ಎಲ್ಲವೂ ದೈವದೇ, ಎಲ್ಲವೂ ಕೂಡ ಭಗವಂತನದೇ. ನೀನು ಶರಣಾಗತಿ ಆಗು ಅಂತ. ಆದರೆ ಅಲ್ಲಿ ಶರಣಾಗತಿ ಆಗೋದು ಹೇಗೆ ಅಲ್ಲಿ ತಿರುಪತಿ ದೇವಸ್ಥಾನದಲ್ಲಿ ಅಂದರೆ, ನಾವೇನು ಮಾಡ್ತೀವಿ, ಈ ಮಹಾರಾಜರು ಶರಣಾಗತಿ ಆದರೆ ತನ್ನ ಪಟ್ಟದ ಕತ್ತಿಯನ್ನು ಕಿರೀಟವನ್ನು ತೆಗೆದು ಪಾದಕ್ಕೆ ಇಡ್ತಾರೆ. ನಮ್ಮಲ್ಲಿ ಕಿರೀಟ ಇಲ್ಲ. ನಮ್ಗಿರ್ತಕ್ಕಂಥದ್ದು ನಮ್ಮ ದೇಹಕ್ಕಿಂತ ಎತ್ತರವಾಗಿರ್ತಕ್ಕಂಥದ್ದು ನನ್ನ ಮುಡಿ. ಅಡ್ಡ ಬೀಳೋದು ಅಲ್ಲ, ಮುಡಿ ಇದೆಯಲ್ಲ, ಆ ಮುಡಿ ನಮ್ಮ ದೇಹಕ್ಕಿಂತ ಎತ್ತರವಾಗಿರ್ತಕ್ಕಂಥ ನನ್ನ ತಲೆ ಕಿರೀಟ ಅಂದರೆ ನನ್ನ ಮೇಲಿರ್ತಕ್ಕಂಥ ಎತ್ತರವಾಗಿರ್ತಕ್ಕಂಥ ನನ್ನ ಮುಡಿ. ಆ ಮುಡಿಯನ್ನು ತೆಗೆದು ತಲೆಯನ್ನು ಮಾಡೋದಕ್ಕೆ ಮುಡಿ ಮಾಡೋದು, ಅದನ್ನು ತೆಗೆದು ಆ ಮುಡಿಯನ್ನು ಅರ್ಪಿಸಿ ನಾನು ಶರಣಾಗತಿ ಆಗಿದ್ದೀನಿ ಅನ್ನೋದೇ ಅದ್ರ ಅರ್ಥ. ದೇವತೆಗೆ ಶರಣಾಗತಿ ಆಗಿದೆ. ಎಲ್ಲರೂ ಆ ಸಂಪ್ರದಾಯವನ್ನು ಆಚರಿಸಲ್ವಲ್ಲ ಗುರುಗಳೇ? ಪ್ರತಿಯೊಬ್ಬರು ಮೊದಲು ಮಗು ಮನೆ ಹುಟ್ಟಿದ್ರೆ ಮುಡಿಯನ್ನು ಮನೆ ದೇವರಿಗೆ ಕೊಡ್ತಾರೆ ಅಂದ್ರೆ ಶರಣಾಗತಿ. ನನ್ನ ಮಕ್ಕಳನ್ನ, ನನ್ನ ವಂಶವನ್ನು ನಿನಗೆ ಶರಣಾಗತಿ ಆಗಿದ್ದನ್ನು ಸಂಕೇತವಾಗಿ ಎಲ್ಲರೂ ಕೂಡ ಓದೋರೆಲ್ಲ ಮುಡಿ ಕೊಡಲ್ಲ, ಆದರೆ ಮೊದಲ ಮುಡಿಯಂತೂ ಕೊಡ್ತಾರೆ, ಚೌಲಕರು ಅಂತ ಮಾಡೇ ಮಾಡ್ತಾರೆ. ಅದು ಶರಣಾಗತಿಯ ಒಂದು ಪ್ರತೀತಿ ವಿನಃ ಬೇರೆ ಅಲ್ಲ. ಆದ್ರಿಂದ ದೈವವನ್ನು ಹೊಲಿಸ್ಕೋಬೇಕಾದ್ರೆ ನಾವು ಏನು ತಪಸ್ ಮಾಡಬೇಕಾಗಿಲ್ಲ. ದೈವಕ್ಕೆ ಹತ್ತಿರ ಆಗಬೇಕಾದ್ರೆ ನೀನು ಆತ್ಮಶುದ್ಧಿಯಾಗಿ ಕೆಲವು ಮಂತ್ರಗಳು ಬೇಕೇ ಬೇಕು. ಮಂತ್ರ ಇಲ್ದಿದ್ರೆ ದೈವ ಬರೋಲ್ಲ. ಯಾಕಂದರೆ ಜಗತ್ಸರ್ವಂ ದೈವಾಧೀನಂ, ಜಗತ್ತೆಲ್ಲ ದೈವಕ್ಕೆ ಅಧೀನ ಇದೆ. ಆದರೆ ದೈವ ಮಂತ್ರಕ್ಕೆ ಅಧೀನ ಇರೋದ್ರಿಂದ ಮಂತ್ರ ಹೇಳಿದ್ರೆ ದೇವ್ರು ಬಂದೇ ಬರಲೇಬೇಕು. ಆದರೆ ಈ ಥಿಯೇಟ್ರ್ಗಳಲ್ಲಿ ಕಾಂತಾರದಲ್ಲಿ ಏನು ಮಂತ್ರ ಹೇಳಿಲ್ಲ, ಯಂತ್ರ ಮಾಡಿಲ್ಲ, ಏನು ಮಂಡಲ ಮಾಡಿಲ್ಲ, ಯಾಕೆ ಬರುತ್ತೆ ಅಲ್ಲಿ ಅಂದರೆ ಅದು ಶಬ್ದಗಳಿರ್ತಕ್ಕಂಥ ಶಕ್ತಿ. ಪ್ರತಿಯೊಂದು ಶಬ್ದಕ್ಕೂ ಪಂಚಭೂತಗಳಲ್ಲಿ ಶಬ್ದ ಅಂತ ಇರ್ತದೆ. ಶಬ್ದ ಕಿವಿ ಮೇಲೆ ಬಿದ್ದಾಗ ಅವ್ರಂಗಾಡ್ತಾರೆ. ಹೌದು.